ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು 2026ರ ಜುಲೈ 8 ಬುಧವಾರ. ಇಂದು ನಿಮ್ಮ ರಾಶಿಗೆ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ? ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು? ಹಾಗೆಯೇ ಇಂದು ಯಾವ ದೇವರ ಪೂಜೆ ಮಾಡಿದರೆ ಶುಭ, ಏನು ಮಾಡಿದರೆ ಒಳ್ಳೆಯದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದಿನ ಪಂಚಾಂಗ: ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 59 ನಿಮಿಷ, ಸೂರ್ಯಾಸ್ತ ಸಂಜೆ 6 ಗಂಟೆ 50 ನಿಮಿಷ, ತಿಥಿ ಕೃಷ್ಣ ಅಷ್ಟಮಿ ಮಧ್ಯಾಹ್ನ 12 ಗಂಟೆ 22 ನಿಮಿಷ ರವರೆಗೆ, ನಂತರ ನವಮಿ ಆರಂಭ. ನಕ್ಷತ್ರ ರೇವತಿ ಸಂಜೆ 4 ಗಂಟೆ 0 ನಿಮಿಷರವರೆಗೆ, ನಂತರ ಅಶ್ವಿನಿ. ಯೋಗ ಅತಿಗಂಡ ಯೋಗ ಮಧ್ಯಾಹ್ನ 12 ಗಂಟೆ 37 ನಿಮಿಷರವರೆಗೆ, ನಂತರ ಸುಕರ್ಮ ಯೋಗ. ರಾಹುಕಾಲ ಮಧ್ಯಾಹ್ನ 12 ಗಂಟೆ 25 ನಿಮಿಷರಿಂದ 2 ಗಂಟೆ 1 ನಿಮಿಷರವರೆಗೆ. ಶುಭ ಸಮಯ: ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4 ಗಂಟೆ 30 ನಿಮಿಷರಿಂದ 5 ಗಂಟೆ 14 ನಿಮಿಷ, ಹಾಗೂ ವಿಜಯ ಮುಹೂರ್ತ ಮಧ್ಯ ಎರಡ್ಯಾನ 2 ಗಂಟೆ 33 ನಿಮಿಷರಿಂದ 3 ಗಂಟೆ 25 ನಿಮಿಷ. ಇಂದಿನ ವಿಶೇಷ: ಇಂದು ಬುಧವಾರವಾಗಿರುವುದರಿಂದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವಿಷ್ಣುವಿನ ಆರಾಧನೆ ಮಾಡೋದು ಶುಭಕರವೆಂದು ನಂಬಲಾಗಿದೆ. ಓಂ ಗಂ ಗಣಪಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿದರೆ ವಿಘ್ನಗಳು ದೂರವಾಗಿ ಬುದ್ಧಿಶಕ್ತಿ ಹಾಗೂ ಕಾರ್ಯಸಿದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇಂದು ಕೃಷ್ಣ ಅಷ್ಟಮಿ ತಿಥಿಯಾಗಿದ್ದು ಮಧ್ಯಾಹ್ನದ ನಂತರ ನವಮಿ ಆರಂಭವಾಗುತ್ತದೆ. ಕೆಲ ಪ್ರದೇಶಗಳಲ್ಲಿ ಶೀತಲಾ ಅಷ್ಟಮಿ ಆಚರಣೆಯೂ ಇದೆ. ದೇವರ ಆರಾಧನೆ, ದಾನ ಧರ್ಮ ಹಾಗೂ ಶಿಕ್ಷಣ ಮತ್ತು ವ್ಯಾಪಾರ ಸಂಬಂಧಿತ ಕಾರ್ಯಗಳಿಗೆ ಈ ದಿನವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಮೇಷರಾಶಿ ರಾಶಿಫಲ: ಇಂದು ನೀವು ಕೈಗೊಳ್ಳುವ ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ. ಉದ್ಯೋಗದಲ್ಲಿ ಹಿರಿಯರ ಮೆಚ್ಚುಗೆ ದೊರೆಯಬಹುದು. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಕ್ಷತ್ರ ಅಶ್ವಿನಿ, ಭರಣಿ, ಕೃತಿಕ ಮೊದಲನೇ ಪಾದ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು. ಶುಭ ಸಮಯ ಬೆಳಿಗ್ಗೆ 9 ಗಂಟೆ 0 ನಿಮಿಷರಿಂದ 11 ಗಂಟೆ 0 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 12 ಗಂಟೆ 25 ನಿಮಿಷರಿಂದ 2 ಗಂಟೆ 1 ನಿಮಿಷರವರೆಗೆ. ಇಂದು ಶ್ರೀ ಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ವೃಷಭ ರಾಶಿ ರಾಶಿಫಲ: ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಿರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ನಕ್ಷತ್ರ ಕೃತಿಕ 2ನೇ 3ನೇ 4ನೇ ಪಾದ. ರೋಹಿಣಿ ಮೃಗಶಿರ 1 2ನೇ ಪಾದ. ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿ. ಶುಭ ಸಮಯ ಬೆಳಿಗ್ಗೆ 10 ಗಂಟೆ 0 ನಿಮಿಷರಿಂದ 11 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 12 ಗಂಟೆ 25 ನಿಮಿಷರಿಂದ 2 ಗಂಟೆ 1 ನಿಮಿಷರವರೆಗೆ. ಇಂದು ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಆಹಾರ ಅಥವಾ ಬಿಳಿ ಬಟ್ಟೆ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮಿಥುನ ರಾಶಿ: ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯದಿಂದ ಅನೇಕ ಕೆಲಸಗಳು ಯಶಸ್ವಿಯಾಗಲಿವೆ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ದಿನವಾಗಿದ್ದು ಪರೀಕ್ಷೆ ಮತ್ತು ಶಿಕ್ಷಣದ ವಿಷಯಗಳಲ್ಲಿ ಶುಭ ಫಲ ದೊರೆಯಬಹುದು. ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಲಾಭ ತರಲಿವೆ. ನಕ್ಷತ್ರ ಮೃಗಶಿರ 3 4ನೇ ಪಾದ. ಆರ್ದ್ರ ಪುನರ್ವಸು 1 2 3ನೇ ಪಾದ. ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು. ಶುಭ ಸಮಯ ಬೆಳಗ್ಗೆ 8 ಗಂಟೆ 30 ನಿಮಿಷರಿಂದ 10 ಗಂಟೆರವರೆಗೆ. ಎಚ್ಚರಿಕೆ ಸಮಯ ಸಂಜೆ 5 ಗಂಟೆ 30 ನಿಮಿಷ ನಂತರ. ಇಂದು ಶ್ರೀ ಮಹಾಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಮಕ್ಕಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿ ರಾಶಿಫಲ: ಇಂದು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಕುಟುಂಬದವರ ಸಲಹೆಯಿಂದ ಸಮಸ್ಯೆಗಳು ಪರಿಹಾರವಾಗಲಿವೆ. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ನಕ್ಷತ್ರ
ಪುನರ್ವಸು 4ನೇ ಪಾದ, ಪುಷ್ಯ, ಆಶ್ಲೇಷ. ಶುಭ ಸಂಖ್ಯೆ 2. ಶುಭ ಬಣ್ಣ ಬಿಳಿ. ಶುಭ ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12ರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 2ರಿಂದ 4ರವರೆಗೆ. ಇಂದು ಶ್ರೀ ಶಿವನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರು ಇಟ್ಟರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಸಿಂಹರಾಶಿ ರಾಶಿಫಲ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೆಚ್ಚಾಗಲಿವೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಲಾಭದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಕ್ಷತ್ರ ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, 1ನೇ ಪಾದ. ಶುಭ ಸಂಖ್ಯೆ 1. ಶುಭ ಬಣ್ಣ ಚಿನ್ನದ ಬಣ್ಣ. ಶುಭ ಸಮಯ ಬೆಳಿಗ್ಗೆ 9:30 11:30 ಎಚ್ಚರಿಕೆ ಸಮಯ ಸಂಜೆ 5ರಿಂದ 6ರವರೆಗೆ. ಇಂದು ಶ್ರೀ ಸೂರ್ಯನಾರಾಯಣ ಹಾಗೂ ಶ್ರೀ ಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ದೇವಾಲಯದಲ್ಲಿ ಬೆಲ್ಲ ಅಥವಾ ಗೋಧಿ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕನ್ಯಾ ರಾಶಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು. ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಫಲ ದೊರೆಯಲಿದೆ. ಆರೋಗ್ಯವೂ ಉತ್ತಮವಾಗಿರುತ್ತದೆ. ನಕ್ಷತ್ರ ಉತ್ತರ ಫಲ್ಗುಣಿ 2, 3, 4ನೇ ಪಾದ. ಹಸ್ತ, ಚಿತ್ರ 1, 2ನೇ ಪಾದ. ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು. ಶುಭ ಸಮಯ ಬೆಳಿಗ್ಗೆ 8:00 9:30 ಎಚ್ಚರಿಕೆ ಸಮಯ ಮಧ್ಯಾಹ್ನ 1:30 3ರವರೆಗೆ. ಇಂದು ಶ್ರೀ ಮಹಾಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಪೆನ್ನು ಅಥವಾ ಪುಸ್ತಕ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ತುಲಾರಾಶಿ ಇಂದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯಲಿದೆ. ಉದ್ಯೋಗದಲ್ಲಿ ಹಿರಿಯರ ಸಹಕಾರ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ದೊರೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ. ನಕ್ಷತ್ರ ಚಿತ್ರ 3, 4ನೇ ಪಾದ. ಸ್ವಾತಿ, ವಿಶಾಖ 1, 2, 3ನೇ ಪಾದ. ಶುಭ ಸಂಖ್ಯೆ 6. ಶುಭ ಬಣ್ಣ ಗುಲಾಬಿ. ಶುಭ ಸಮಯ ಬೆಳಿಗ್ಗೆ 10:00 11:30 ಎಚ್ಚರಿಕೆ ಸಮಯ ಸಂಜೆ 4:30 6:00 ಇಂದು ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಆಹಾರ ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ ರಾಶಿಫಲ. ಇಂದು ನಿಮ್ಮ ಕೆಲಸಗಳನ್ನು ತಾಳ್ಮೆಯಿಂದ ಮತ್ತು ಯೋಜಿತವಾಗಿ ಮಾಡಿದರೆ ಉತ್ತಮ ಫಲ ದೊರೆಯಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ವ್ಯಾಪಾರದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಡೆಸುವುದು ಉತ್ತಮ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದ್ದರೂ ನಿಮ್ಮ ಸಮಾಧಾನಕರ ಮಾತಿನಿಂದ ಎಲ್ಲವೂ ಸರಿಯಾಗಲಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಕ್ಷತ್ರ ವಿಶಾಖ 4ನೇ ಪಾದ. ಅನುರಾಧ, ಜ್ಯೇಷ್ಠ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು. ಶುಭ ಸಮಯ ಬೆಳಿಗ್ಗೆ 9ರಿಂದ 10:30 ಎಚ್ಚರಿಕೆ ಸಮಯ ಮಧ್ಯಾಹ್ನ 2ರಿಂದ 4ರವರೆಗೆ. ಇಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣು ನೀಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಧನುರಾಶಿಯಿಂದ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಲ್ಲಲಿದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ದೊರೆಯಲಿದೆ. ದೂರದ ಪ್ರಯಾಣದ ಯೋಗವು ಕಂಡುಬರಬಹುದು. ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ. ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ 1ನೇ ಪಾದ. ಶುಭ ಸಂಖ್ಯೆ 3. ಶುಭ ಬಣ್ಣ ಹಳದಿ. ಶುಭ ಸಮಯ ಬೆಳಿಗ್ಗೆ 8:30 10:30 ಎಚ್ಚರಿಕೆ ಸಮಯ ಸಂಜೆ 5ರಿಂದ 6:30 ಇಂದು ಶ್ರೀ ದತ್ತಾತ್ರೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ದೇವಾಲಯದಲ್ಲಿ ಕಡಲೆಕಾಳು ಅಥವಾ ಬಾಳೆಹಣ್ಣು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮಕರ ರಾಶಿಯಿಂದ ನೀವು ಕೈಗೊಂಡ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಹಿರಿಯರ ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ.
ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಅನುಕೂಲಕರ ದಿನವಾಗಿದೆ. ನಕ್ಷತ್ರ ಉತ್ತರಾಷಾಢ 2ನೇ, 3ನೇ, 4ನೇ ಪಾದ, ಶ್ರವಣ ಧನಿಷ್ಠ 1ನೇ, 2ನೇ ಪಾದ. ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ. ಶುಭ ಸಮಯ ಬೆಳಿಗ್ಗೆ 9:30 11ರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 1:30 3ರವರೆಗೆ. ಇಂದು ಶ್ರೀ ಶನೇಶ್ವರ ಹಾಗೂ ಶ್ರೀ ಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಕಪ್ಪು ಎಳ್ಳು ಅಥವಾ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕುಂಭರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಎರಡೂ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿವೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಿರಿ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ನಕ್ಷತ್ರ ಧನಿಷ್ಠ 3 ಮತ್ತು 4ನೇ ಪಾದ, ಶತಭಿಷ, ಪೂರ್ವಭಾದ್ರ 1, 2 ಮತ್ತು 3ನೇ ಪಾದ. ಶುಭ ಸಂಖ್ಯೆ 4. ಶುಭ ಬಣ್ಣ ಆಕಾಶ ನೀಲಿ. ಶುಭ ಸಮಯ ಬೆಳಿಗ್ಗೆ 10ರಿಂದ 11:30 ಎಚ್ಚರಿಕೆ ಸಮಯ ಸಂಜೆ 4:30 6ರವರೆಗೆ. ಇಂದು ಶ್ರೀ ಗಣಪತಿ ಹಾಗೂ ಶ್ರೀ ವಿಷ್ಣುವಿನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಪಕ್ಷಿಗಳಿಗೆ ನೀರು ಅಥವಾ ಧಾನ್ಯ ಇಟ್ಟರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮೀನರಾಶಿ. ಇಂದು ಯಾವುದೇ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಉದ್ಯೋಗದಲ್ಲಿ ಸಾಮಾನ್ಯ ಪ್ರಗತಿ ಕಂಡುಬರುತ್ತದೆ. ವ್ಯಾಪಾರದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಲಾಭವಾಗಲಿದೆ. ಕುಟುಂಬದವರ ಸಲಹೆಯನ್ನು ಗೌರವಿಸಿ ಮುಂದುವರಿಯಿರಿ. ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸುವುದು ಉತ್ತಮ. ನಕ್ಷತ್ರ ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ, ರೇವತಿ. ಶುಭ ಸಂಖ್ಯೆ 7. ಶುಭ ಬಣ್ಣ ಹಳದಿ. ಶುಭ ಸಮಯ ಬೆಳಿಗ್ಗೆ 8:30 10ರವರೆಗೆ. ಎಚ್ಚರಿಕೆ ಸಮಯ ಸಂಜೆ 5ರಿಂದ 6:30 ಇಂದು ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವಿಷ್ಣುವಿನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಹಣ್ಣು ಅಥವಾ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ. ಇಂದಿನ ಅದೃಷ್ಟದ ರಾಶಿಗಳು: ಮೇಷ, ಮಿಥುನ, ಸಿಂಹ, ಕನ್ಯಾ, ತುಲಾ, ಧನು, ಕುಂಭ. ಈ ರಾಶಿಯವರಿಗೆ ಇಂದಿನ ದಿನ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಮತ್ತು ಶುಭ ಫಲ ಸಿಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು: ಕರ್ಕಾಟಕ, ವೃಶ್ಚಿಕ, ಮೀನ. ಈ ರಾಶಿಯವರು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ ಮುಂದುವರಿದರೆ ಉತ್ತಮ ಫಲ ದೊರೆಯಬಹುದು. ಈ ದಿನದ ರಾಶಿ ಭವಿಷ್ಯ ನಿಮ್ಗಿಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಕಾಮೆಂಟ್ನಲ್ಲಿ ಶ್ರೀ ಗಣೇಶಾಯ ನಮಃ ಎಂದು ಬರೆದು ನಿಮ್ಮ ರಾಶಿಯ ಹೆಸರನ್ನು ತಿಳಿಸಿ. ನಿಮ್ಮ ಕಾಮೆಂಟ್ಗಳನ್ನು ಓದಲು ನಮಗೆ ತುಂಬ ಸಂತೋಷವಾಗುತ್ತದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯ, ಪಂಚಾಂಗ ಹಾಗೂ ಜ್ಯೋತಿಷ್ಯ ಮಾಹಿತಿಗಾಗಿ ಕನ್ನಡ ರಾಶಿ ಭವಿಷ್ಯ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ಸೂಚನೆಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಸುಖವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.